ಬಾಲಿಯಲ್ಲಿ ಜಾಲಿ ಮೂಡ್ನಲ್ಲಿದ್ದಂತಹ ದರ್ಶನ್ಗೆ ಈಗ ಮತ್ತೆ ಟೆನ್ಷನ್ ಶುರುವಾಗ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಕೂಡ ಆಗಿದ್ದಾರೆ ದರ್ಶನ್. ಅವರು ಇವತ್ತು ಕೋರ್ಟ್ಗೆ ಹಾಜರಾಗುವಂತಹ ಸಾಧ್ಯತೆ ಇದೆ. ಕಾರಣ ನಟ ದರ್ಶನ್ಗೆ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿರುವಂಥದ್ದು. ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಬೆನ್ನಲ್ಲೇ ಮತ್ತೊಂದು ಶಾಕ್ ಆದಿದೆಯಾ ಅಂಥೇಳಿ ನಟ ದರ್ಶನ್ಗೆ ಚಾರ್ಜಸ್ ಫ್ರೇಮ್ ಶಾಕ್ ಎದುರಾಗಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕೋರ್ಟ್ನಿಂದ ಇವತ್ತು ಚಾರ್ಜಸ್ ಫ್ರೇಮ್ ಆಗುತ್ತೆ. CCH 57ರ ನ್ಯಾಯಾಧೀಶರಿಂದ ಚಾರ್ಜಸ್ ಫ್ರೇಮ್ಗೆ ಈಗ ಸಮಯ ಕೂಡ ನಿಗದಿಯಾಗಿರುವಂಥದ್ದು. ಎಲ್ಲ 17 ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಈಗಾಗಲೇ ಎಲ್ಲರಿಗೂ ಕೂಡ ಸಮನ್ಸನ್ನು ಜಾರಿ ಮಾಡಿದೆ ಕೋರ್ಟ್, ಹಾಜರಾಗಬೇಕು ಅಂಥೇಳಿ. ಹಾಗಾದರೆ ಚಾರ್ಜಸ್ ಫ್ರೇಮ್ ನಿಗದಿ ಹೇಗೆ, ಏನು ಎತ್ತ ನೋಡ್ತಾ ಹೋಗೋಣ. ಬೆಳಗ್ಗೆ 11 ಗಂಟೆಗೆ ಕೋರ್ಟ್ಗೆ 17 ಜನ ಆರೋಪಿಗಳು ಕೂಡ ಹಾಜರಾಗಬೇಕು. ಪವಿತ್ರ ಗೌಡ ಸೇರಿ, ದರ್ಶನ್ ಸೇರಿ 17 ಜನ ಆರೋಪಿಗಳು ಎಲ್ಲರೂ ಕೂಡ ಜಾಮೀನಿನ ಮೇರೆಗೆ ಹೊರಗೆ ಬಂದಿದ್ದಾರೆ. ಕೇಸ್ ನಂಬರನ್ನು ಜೋರಾಗಿ ಕೂಗ್ತಾರೆ ಕೋರ್ಟ್ನ ಸಿಬ್ಬಂದಿ. ಆ ಸಂದರ್ಭದಲ್ಲಿ ಇವರು ಕಟ್ಟಕಟ್ಟೆಗೆ ಬಂದು ನ್ಯಾಯಾಧೀಶರ ಎದುರು ಹಾಜರಾಗುವಂತಹ ಕೆಲಸ ಆಗಬೇಕಾಗುತ್ತೆ. ಇವೆಲ್ಲವೂ ಕೂಡ ಫಾರ್ಮಾಲಿಟೀಸ್. ಅದಾದ ಮೇಲೆ ಎಲ್ಲ 17 ಆರೋಪಿಗಳ ಅಟೆಂಡೆನ್ಸನ್ನು ನ್ಯಾಯಾಧೀಶರು ಪಡೆದುಕೊಂಡಿದ್ದಾರೆ. ದರ್ಶನ್ ಬಂದಿದ್ದಾರಾ, ಪವಿತ್ರ ಬಂದಿದ್ದಾರಾ, ಎಲ್ಲರ ಹೆಸರು ಹೇಳಿಕೊಂಡು ಅವರ ಅಟೆಂಡೆನ್ಸನ್ನು ತೆಗೆದುಕೊಳ್ತಾರೆ. A1 ಪವಿತ್ರ ಗೌಡ ಅಂತ ಕರೆದಾಗ ಕಟಕಟೆ ಪವಿತ್ರ ಗೌಡ ಬರಬೇಕು, ಕೈ ಕಟ್ಕೊಂಡು ನ್ಯಾಯಾಧೀಶರ ಎದುರು ನಿಲ್ಲಬೇಕು. A2 ದರ್ಶನ್ ಅಂತ ಕರೆದಾಗ ದರ್ಶನ್ ಕೂಡ ಕಟಕಟೆಯನ್ನು ಬರಬೇಕು, ನ್ಯಾಯಾಧೀಶರ ಎದುರು ಕೈ ಕಟ್ಕೊಂಡು ನಿಲ್ಲಬೇಕು. ಆಮೇಲೆ ನಿಮ್ಮ ಮೇಲೆ IPC ಸೆಕ್ಷನ್ 302 ಕೊಲೆ, 364 ಕಿಡ್ನ್ಯಾಪ್ ಆರೋಪಗಳಿದೆ, FIR ದಾಖಲಾಗಿದೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅದಾದ ಮೇಲೆ 201 ಸಾಕ್ಷಿ ನಾಶ ಕೇಸ್ ಇದೆ, ನೀವು ಇದನ್ನು ಒಪ್ಕೊಳ್ತೀರಾ ಅಂಥೇಳಿ ನ್ಯಾಯಾಧೀಶರು ಈ 17 ಜನ ಆರೋಪಿಗಳಿಗೂ ಕೂಡ ಎಲ್ಲರ ಸಮ್ಮುಖದಲ್ಲಿಯೇ ಕೇಳ್ತಾರೆ. ಇದೆಲ್ಲ ಸುಳ್ಳು, ವಿಚಾರಣೆ ನಡೀಲಿ ಅಂಥೇಳಿ ನಿವೇದನೆಯನ್ನು ಈ 17 ಜನ ಕೂಡ ಸಹಜವಾಗಿಯೇ ಮಾಡ್ಕೊಳ್ತಾರೆ. A2 ಆರೋಪಿ ದರ್ಶನ್ ಅಂತ ಕರೆದಾಗ ದರ್ಶನ್ ಕೂಡ ಕಟಕಟೆಗೆ ಬರಬೇಕಾಗುತ್ತೆ, ನ್ಯಾಯಾಧೀಶರ ಎದುರು ಕೈ ಕೊಟ್ಕೊಂಡು ನಿಲ್ಲಬೇಕಾಗುತ್ತೆ. ದರ್ಶನ್ ಮೇಲಿನ ಕೇಸ್ಗಳ ಬಗ್ಗೆ ಓದ್ತಾರೆ. ಅದಾದಮೇಲೆ ಇದನ್ನೆಲ್ಲ ಒಪ್ಕೊಳ್ತೀರೇನ್ರಿ ಅಂಥೇಳಿ ನ್ಯಾಯಾಧೀಶರು ಕೇಳ್ತಾರೆ ದರ್ಶನ್ಗೆ. ಇದೆಲ್ಲ ಸುಳ್ಳು, ವಿಚಾರಣೆ ನಡೀಲಿ ಅಂಥೇಳಿ ಅವರು ಕೂಡ ಸಹಜವಾಗಿಯೇ ನ್ಯಾಯಾಧೀಶರಿಗೆ ಮನವಿಯನ್ನು ಮಾಡಿಕೊಳ್ತಾರೆ. ಹೀಗೆ 17 ಜನ ಆರೋಪಿಗಳನ್ನು ಕರೆದು ಕೇಸು, ಅದರ ವಿವರದ ಬಗ್ಗೆ ಎಲ್ಲವನ್ನು ಕೂಡ ಕೇಳ್ತಾರೆ ಜಡ್ಜು. ಬಳಿಕ ಮುಂದಿನ ದಿನಾಂಕವೊಂದನ್ನು ನಿಗದಿ ಮಾಡ್ತಲೇ ಅಲ್ಲಿಂದ ಟ್ರಯಲ್ ಆರಂಭವಾಗುವಂತಹ ಸೂಚನೆ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈಗ ಬಾಲಿಯಲ್ಲಿ ಜಾಲಿ ಮೂಡ್ನಲ್ಲಿದ್ದಾರೆ ದರ್ಶನ್. ಅವರಿಗೆ ಈಗ ಕೋರ್ಟ್ನ ಪ್ರಕ್ರಿಯೆಗಳು ಹೇಗೆ ಹೊಸ ಟೆನ್ಷನನ್ನು ತರಬಹುದು ಅಂಥೇಳಿ? ಪ್ರೇಮ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಇವತ್ತು ದರ್ಶನ್ ಮತ್ತೆ ಇತರ ಎಲ್ಲ 17 ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕು. ಕಾರಣ ಇವತ್ತು ಚಾರ್ಜಸ್ ಫ್ರೇಮ್ಗೆ ಕೋರ್ಟ್ ದಿನಾಂಕವನ್ನ ನಿಗದಿ ಮಾಡಿದೆ. ಹೀಗಾಗಿ ಎಲ್ರಿಗೂ ಕೂಡ ಈಗಾಗಲೇ ಸಮನ್ಸ್ ಅನ್ನ ಜಾರಿ ಮಾಡುವ ಕೆಲಸವನ್ನ ಕೂಡ ಮಾನ್ಯ ನ್ಯಾಯಾಲಯ ಮಾಡಿದೆ. CCH 57ರ ಮುಂದೆ ಇವತ್ತು 11 ಗಂಟೆ ವೇಳೆಗೆ ಹಾಜರಾಗಬೇಕು. ಎಲ್ಲರ ಹಾಜರಾತಿಯನ್ನ ಮಾನ್ಯ ನ್ಯಾಯಾಧೀಶರು ಪಡೆದುಕೊಳ್ಳಿದ್ದಾರೆ. ಆ ಬಳಿಕ ಚಾರ್ಜಸ್ ಫ್ರೇಮ್ಗೆ ನಿಗದಿಯನ್ನ ಮಾಡಲಿದ್ದಾರೆ. ಅಂದ್ರೆ A1 ಆರೋಪಿ ಪವಿತ್ರ ಗೌಡ ಅಂತೇಳಿ ಕರೆದಂತಹ ಸಂದರ್ಭದಲ್ಲಿ ಅವರು ಕೋರ್ಟ್ನ ಕಟಕಟೆಗೆ ಬರಬೇಕು. ಆ ಸಂದರ್ಭದಲ್ಲಿ ಅವರ ಮೇಲೆ ದಾಖಲಾಗಿರುವಂತಹ ಸೆಕ್ಷನ್ ಗಳನ್ನ ಹೇಳಿ ನೀವು ಇದನ್ನ ಒಪ್ಕೊಳ್ತೀರಾ ಅಂತ ಹೇಳಿ ಕೇಳ್ತಾರೆ. ಅಂದ್ರೆ ಈ ತಮ್ಮ ಮೇಲೆ ಈಗಾಗಲೇ IPC ಸೆಕ್ಷನ್ 302 ಕೊಲೆ ಪ್ರಕರಣ, IPC ಸೆಕ್ಷನ್ 201 ಸಾಕ್ಷಿ ನಾಶ, ಹಾಗೆ 364 ಕಿಡ್ನಾಪ್ ಪ್ರಕರಣಗಳು ದಾಖಲಾಗಿದ್ದಾವೆ. ನೀವು ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಅಥವಾ ಡಿನೈ ಮಾಡ್ತೀರಾ ಅಂತ ಹೇಳಿ ಕೇಳಿದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲ ಆರೋಪಿಗಳು ಕೂಡ ಇಲ್ಲ, ನಾನು ಇದನ್ನ ಡಿನೈ ಮಾಡ್ತೀನಿ, ವಿಚಾರಣೆ ನಡೀಲಿ ಅಂತ ಹೇಳ್ತಾರೆ. ಹೀಗಾಗಿ ಬಹುತೇಕ ಎಲ್ಲರನ್ನೂ ಕರೆದು ಅವರವರ ಮೇಲಿನ ಸೆಕ್ಷನ್ ಗಳ ಆಧಾರದಲ್ಲಿ ಈ ಒಂದು ಚಾರ್ಜಸ್ ಅನ್ನ ಫ್ರೇಮ್ ಮಾಡ್ತಾರೆ. ಅದಾದ ಬಳಿಕ ಮುಂದೊಂದು ದಿನ ಟ್ರಯಲ್ಗೆ ದಿನಾಂಕವನ್ನ ಮಾನ್ಯ ನ್ಯಾಯಾಧೀಶರು ನೀಡಲಿದ್ದಾರೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.